ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋ ಬಂದು ಯಾರೆಲ್ಲ ಸಪ್ರೇಷನಲ್ಲಿ ಇದ್ದೀರಾ, ಬ್ರೇಕಪ್ ಸಿಚುಯೇಷನಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ಈಗ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ, ಬ್ರೇಕಪ್ ಆಗಿದೆ ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮಗೋಸ್ಕರ ಇರುತ್ತೆ ಅಂತ ಹೇಳ್ಬೋದು. ಸೊ ತುಂಬಾ ಜನ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡಿದ್ದೀರಾ. ಸೊ ಫೈನಲಿ ಈ ಒಂದು ವಿಡಿಯೋ ನಿಮಗಾಗಿ ಅಂತ ನಾನು ಹೇಳ್ತೀನಿ. ಸೊ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಬಿಟ್ಟೋಗಲು, ನಿಮ್ಮನ್ನ ಬ್ರೇಕಪ್ ಮಾಡ್ಕೊಂಡು ಹೋಗೋದಿಕ್ಕೆ ಅಸಲಿ ಕಾರಣ ಏನು? ಸೊ ವಾಟ್ ಈಸ್ ದ ಮೇನ್ ರೀಸನ್ ಫಾರ್ ಯುವರ್ ಬ್ರೇಕಪ್ ಅಂತ ನಾನು ಹೇಳ್ತೀನಿ. ಸೊ ನಿಮ್ಮ ಸಂಬಂಧ, ನಿಮ್ಮ ವ್ಯಕ್ತಿ ಮುರಿದುಕೊಂಡು ಅವ್ರು ಬೇರೆ ಹೋಗೋದಿಕ್ಕೆ ರಿಯಲ್ ರೀಸನ್ ಏನು? ಸೊ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ನೀವೇನು ಮಾಡಿರೋದಿಲ್ಲ, ನಿಮ್ಮ ಪಾರ್ಟ್ನರ್ ಇದ್ದಕ್ಕಿದ್ದಂಗೆ ನಿಮ್ಮನ್ನ ಬ್ಲಾಕ್ ಮಾಡ್ತಾರೆ, ಬ್ರೇಕಪ್ ಅಂತ ಹೇಳ್ತಾರೆ. ಸೊ ನಿಮ್ಗೆ ಇದೆಲ್ಲ ಪ್ರಾಬ್ಲಮ್ಸ್ ಆಗಿದೆ ನಿಮ್ಮ ಕನೆಕ್ಷನ್ ಅಲ್ಲಿ ಅಂದ್ರೆ ಈ ಒಂದು ವಿಡಿಯೋ ನಿಮಗೋಸ್ಕರ ಅಂತ ಹೇಳ್ತಾ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಏನಕ್ಕೆ ಬಿಟ್ಟೋಗಿದ್ದಾರೆ, ಏನ್ ಕಾರಣ ಬ್ರೇಕಪ್ ಆಗೋದಿಕ್ಕೆ, ಮೇನ್ ರೀಸನ್ ಏನು, ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ. ಓಕೆ, ಸೊ ತುಂಬಾನೇ ನೆಗೆಟಿವಿಟಿ ಇದೆ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ. ಸೊ ಹಾಗಾಗಿ ಸೊ ಕಾರ್ಡ್ಸ್ ಎಲ್ಲವೂ ಕೂಡ ಕೆಲವೊಂದು ನೋಡಿ, ಸೊ ತುಂಬಾ ಬೇಗ ಜಂಪ್ ಆಗ್ತಾ ಇದೆ, ತುಂಬಾ ಸ್ಟಕ್ ಎನರ್ಜೀಸ್ ಇದೆ. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ 10 ಆಫ್ ಸಾರ್ಟ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ 10 ಆಫ್ ಸಾರ್ಟ್ಸ್ ಇದೆ, ಅಂಡ್ ಐ ಹ್ಯಾವ್ 9 ಆಫ್ ವ್ಯಾನ್ಸ್ ಅಂಡ್ 6 ಆಫ್ ಕಪ್ಸ್, 4 ಆಫ್ ಪೆಂಟಿಕಲ್ಸ್, ಟೆಂಪರೆನ್ಸ್, 6 ಆಫ್ ಸಾರ್ಟ್ಸ್, ಮೆಜಿಷಿಯನ್ ಮತ್ತೆ ಟೆಂಪರೆನ್ಸ್. ಸೊ ಗೈಸ್, ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ ಅಂದ್ರೆ, ಈ ಎಲ್ಲವೂ ಕಾರ್ಡ್ಸ್ ಪ್ರಕಾರ ಮೇನ್ ರೀಸನ್ ನಾನೇನ್ ಹೇಳ್ತೀನಿ, ನಿಮ್ಮ ವ್ಯಕ್ತಿ ನಿಮ್ಮನ್ನ ಬಿಟ್ಟೋಗೋದಕ್ಕೆ ಕಾರಣ ಫಸ್ಟ್ ಅವರ ಈಗೋ ಅಂತ ನಾನು ಹೇಳ್ತೀನಿ. ಅವ್ರಿಗೆ ತುಂಬಾ ಈಗೋ ಇದೆ, ಆಟಿಟ್ಯೂಡ್ ಇದೆ, ಅವ್ರಿಗೆ ತುಂಬಾನೇ ಆಸೆ ಇದೆ, ದುರಾಸೆಗಳಿದೆ. ಸೊ ಅವರ ಒಂದು ದುರಾಸೆಯಿಂದ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅಂತ ನಾನು ಹೇಳ್ಬೋದು. ಸೊ ಮೇ ಬಿ ಈ ಒಂದು ವ್ಯಕ್ತಿಗೆ ನೀವು ತುಂಬಾನೇ ಫೈನಾನ್ಷಿಯಲಿ ಹೆಲ್ಪ್ ಮಾಡಿದಿರಾ, ತುಂಬಾನೇ ಈ ಒಂದು ವ್ಯಕ್ತಿಗೆ ಸಪೋರ್ಟ್ ಮಾಡಿದಿರಾ, ಕೇರ್ ಮಾಡಿದಿರಾ, ಲವ್ ಮಾಡಿದಿರಾ. ಬಟ್ ಈ ಒಂದು ವ್ಯಕ್ತಿ ಅವರ ಲೈಫ್ ಅಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ಗಳು ಅವ್ರ ಲೈಫಲ್ಲೂ ಫೇಸ್ ಆಗಿ ಈ ಒಂದು ವ್ಯಕ್ತಿ ಫೈನಾನ್ಷಿಯಲಿ ಅವರು ಸೆಟಲ್ ಆಗಿಲ್ಲ. ಫೈನಾನ್ಷಿಯಲಿ ಅವರು ನಾನು ಸೆಟಲ್ ಆಗಬೇಕು, ಒಂದು ಒಳ್ಳೆ ವ್ಯಕ್ತಿನ, ಒಂದು ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಇರೋಂಥ ವ್ಯಕ್ತಿನ ನಾನು ಮದುವೆ ಆಗಬೇಕು, ಫೈನಾನ್ಷಿಯಲಿಗೋಸ್ಕರ ಈ ಒಂದು ವ್ಯಕ್ತಿ ನಿಮ್ಮ ಪ್ರೀತಿನ ಬಲಿ ಕೊಟ್ಟು ಮೂರನೇ ಅವರ ಮಾತಿಗೆ ಮರಳಾಗಿ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟೋಗಿದ್ದಾರೆ ಅಂತ ನಾನು ಹೇಳ್ತೀನಿ. ಸೊ ನನಗೆ ಇದು ಕಾಣಿಸ್ತಾ ಇದೆ. ಸೊ ಬರ್ತಾ ಬರ್ತಾ ಈ ಒಂದು ಕನೆಕ್ಷನ್ ಅಲ್ಲಿ ನಿಮ್ಮ ವ್ಯಕ್ತಿ ತುಂಬಾ ಸ್ವಾರ್ಥಿ ಆದ್ರು, ತುಂಬಾನೇ ಈ ಒಂದು ವ್ಯಕ್ತಿ ಸೆಲ್ಫಿಶ್ ಆದ್ರು, ಪೊಸೆಸಿವ್ ಆದ್ರು. ಅಂಡ್ ಈ ಒಂದು ವ್ಯಕ್ತಿಗೆ ನಿಮ್ಮ ಹತ್ರ ತುಂಬಾ ಸತಿ ದುಡ್ಡು ಕೇಳೋರು, ನೀವು ದುಡ್ಡಿಲ್ಲ ಅಂತ ಅಂದಾಗ ನಿಮ್ಮ ಹತ್ರ ತುಂಬಾ ಕೋಪ ಮಾಡ್ಕೊಂಡು, ಜಗಳ ಮಾಡ್ಕೊಂಡು, ತುಂಬಾ ತಿಂಗಳುಗಳೇ ಮಾತಾಡ್ತಾ ಇರ್ಲಿಲ್ಲ ಅಥವಾ ವಾರಗಳೇ ಮಾತಾಡ್ತಾ ಇರ್ಲಿಲ್ಲ ಈ ಒಂದು ವ್ಯಕ್ತಿ. ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟೋಗೋದಕ್ಕೆ ಕಾರಣ ಮೇನ್ ಫೈನಾನ್ಷಿಯಲ್. ಸೊ ನಿಮ್ಮ ಹತ್ರ ದುಡ್ಡಿಲ್ಲ, ನಿಮ್ಮ ಹತ್ರ ಫೈನಾನ್ಷಿಯಲಿ ಯಾವುದೇ ರೀತಿ ಹೆಲ್ಪ್ ಅವ್ರಿಗೆ ಸಿಗೋದಿಲ್ಲ ಅಂತ ಹೇಳಿ ಈ ಒಂದು ವ್ಯಕ್ತಿ ಒಂದು ಭ್ರಮೆಯ ಪ್ರೀತಿಗೆ ಬಿದ್ದು ಈ ಒಂದು ವ್ಯಕ್ತಿ ನಿಮ್ಮ ಅಂತ ಒಳ್ಳೆ ವ್ಯಕ್ತಿನ ಬಿಟ್ಟು ತ್ಯಾಗ ಮಾಡಿ ಹೋಗಿದ್ದಾರೆ. ಸೊ ತ್ಯಾಗ ಅಂದಿದ ತಕ್ಷಣ ಏನಂತ ಅಂದ್ರೆ, ಈ ಒಂದು ವ್ಯಕ್ತಿ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮನ್ನ ತುಂಬಾ ಪ್ರೀತಿಸಿದ್ರು, ತುಂಬಾ ಕೇರ್ ಮಾಡಿದ್ರು, ಲವ್ ಮಾಡಿದ್ರು, ನಿಮ್ಮನ್ನ ತುಂಬಾನೇ ಈ ಒಂದು ವ್ಯಕ್ತಿ ಆಕ್ಚುಲಿ ತುಂಬಾನೇ ಮನಸಾರೆ ಯಾವುದೇ ರೀತಿ ದುರಾಸೆ ಇಲ್ಲದೆ ಇಷ್ಟಪಟ್ಟಿದ್ದಾರೆ, ಪ್ರೀತಿ ಮಾಡಿದ್ದಾರೆ. ಬಟ್ ಹೋಗ್ತಾ ಹೋಗ್ತಾ ಬೇರೆಯವರ ಮ್ಯಾನ್ಪುಲೇಷನ್ಗೆ ಅಂದ್ರೆ ಈ ಒಂದು ವ್ಯಕ್ತಿ ತುಂಬಾ ಬೇಗ ಬೇರೆಯವ್ರಿಗೆ ಮ್ಯಾನ್ಪುಲೇಟ್ ಆಗ್ಬಿಡ್ತಾರೆ. ಬಿಕಾಸ್ ನಂಗೆ ಮೆಜಿಷಿಯನ್ ಇರೋದ್ರಿಂದ ಇಲ್ಲಿ ನಂಗೆ ತುಂಬಾ ಮ್ಯಾನ್ಪುಲೇಷನ್ ಎನರ್ಜಿ ಕಾಣಿಸ್ತಾ ಇದೆ. ಮೇ ಬಿ ಅವರ ಫ್ಯಾಮಿಲಿ ಅಥವಾ ಅವರ ಫ್ರೆಂಡ್ಸ್, ಅವರ ಸುತ್ತಮುತ್ತ ಇರುವಂತ ಕೆಲವೊಂದು ವ್ಯಕ್ತಿಗಳು ನಿಮ್ಮ ವ್ಯಕ್ತಿಗೆ ಮ್ಯಾನ್ಪುಲೇಟ್ ಮಾಡಿದ್ದಾರೆ. ಸೊ ನೀನ್ ನೋಡಕ್ ತುಂಬಾ ಚೆನ್ನಾಗಿದ್ಯಾ, ನಿನ್ನ ಒಂದು ಒಳ್ಳೆ ಲುಕ್ಗೆ ಒಂದು ಒಳ್ಳೆ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಇರುವಂತ ವ್ಯಕ್ತಿನ ಚೂಸ್ ಮಾಡು, ಯಾಕೆ ಇವ್ರಿಂದೆ ಬಿದ್ದಿದ್ಯಾ, ಯಾಕೆ ಇವ್ರು ಬೇಕು ನಿನಗೆ, ಈ ತರ ಎಲ್ಲ ಹೇಳಿ ನಿಮ್ಮ ವ್ಯಕ್ತಿಗೆ ಮ್ಯಾನ್ಪುಲೇಟ್ ಮಾಡಿ ಅಥವಾ ಬ್ರೈನ್ ವಾಶ್ ಮಾಡಿ ಅವರ ಫ್ಯಾಮಿಲಿಗಳು ತುಂಬಾ ಜನ ಅವ್ರಿಗೆ ಸಜೆಸ್ಟ್ ಮಾಡಿದ್ದಾರೆ ದಟ್ ನೀನು ತುಂಬಾ ಒಳ್ಳೆ ವ್ಯಕ್ತಿನ ಮದ್ವೆ ಆಗ್ಬೇಕು, ಫೈನಾನ್ಷಿಯಲಿ ಇರೋರ್ನ ಮದ್ವೆ ಆಗು, ತುಂಬಾ ಅನುಕೂಲಸ್ಥ ವ್ಯಕ್ತಿನ ನೀನು ಮದ್ವೆ ಆಗು, ಈ ತರದೆಲ್ಲ ಮ್ಯಾನ್ಪುಲೇಟ್ ಮಾಡಿ 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 ಅಂಡ್ ಎಲ್ಲೋ ಒಂದು ಕಡೆ ನಿಮ್ಮನ್ನ ಬಿಟ್ಟೋಗೋದಕ್ಕೆ ಕಾರಣ ಇನ್ನೊಂದು ಏನಂತ ಅಂದ್ರೆ ರೂಮರ್ಸ್. ಸೊ ನಿಮ್ಮ ಸುತ್ತಮುತ್ತ ಇರುವಂತ ಕೆಲವೊಂದು ವ್ಯಕ್ತಿಗಳು ನಿಮ್ಮ ಪ್ರೀತಿಗೆ ಜೆಲಸ್ ಬಿದ್ದು ಅವ್ರ ಹತ್ರ ತುಂಬಾನೇ ನೆಗೆಟಿವ್ ಆಗಿ ನಿಮ್ಮನ್ನ ಪೋರ್ಟ್ರೇ ಮಾಡಿ, ತುಂಬಾನೇ ನೆಗೆಟಿವಿಟಿ ಆಗಿ ಒಂದು ವ್ಯಕ್ತಿ ಹತ್ರ ಗಾಸಿಪ್ಸ್ ಮಾಡಿ, ನಿಮ್ಮ ಬಗ್ಗೆ ರೂಮರ್ಸ್ ಮಾಡಿ ನಿಮ್ಮನ್ನ ಬಿಟ್ಟೋಗೋ ಹಾಗೆ ಮಾಡಿದ್ದಾರೆ. ದಿಸ್ ಇಸ್ ಪ್ಯೂರ್ಲಿ
ಮ್ಯಾನ್ಪುಲೇಷನ್ ಅಂತ ಹೇಳ್ತೀನಿ. ತುಂಬಾ ಬೇಗ ನಿಮ್ಮ ವ್ಯಕ್ತಿ ಇನ್ಫ್ಲುಯೆನ್ಸ್ ಆಗಿದ್ದಾರೆ, ಬೇರೆಯವ್ರ ಮಾತಿಗೆ ಮ್ಯಾನ್ಪುಲೇಟ್ ಆಗಿದ್ದಾರೆ, ದುಡ್ಡಿನ ಆಸೆಗೆ ಬಿದ್ದಿದ್ದಾರೆ. ಪ್ರೀತಿನ ಅವ್ರು ಯಾವತ್ತಿಗೂ ಪ್ರೀತಿನ ಅವ್ರು ನೋಡಿದ್ರು, ಬಟ್ ಅವರು ಚೇಂಜ್ ಆದ್ರು. ಸೊ ನಿಮ್ಗೆ ಅನ್ಕೊಂಡಿರ್ಲಿಲ್ಲ ಈ ಒಂದು ವ್ಯಕ್ತಿ ಒಂದಲ್ಲ ಒಂದು ದಿನ ನನ್ನ ಬಿಟ್ಟು ಹೋಗ್ತಾರೆ ಅಂತ. ಬಿಕಾಸ್ ಅವರು ಅಷ್ಟು ನಿಮ್ಮನ್ನ ಅಟ್ಯಾಚ್ಮೆಂಟ್ ಅಲ್ಲಿ ಇದ್ರು, ತುಂಬಾನೇ ಪ್ರೀತಿ ಮಾಡ್ತಾ ಇದ್ರು, ನಿಷ್ಕಲ್ಮಶವಾಗಿ ಒಂದು ವ್ಯಕ್ತಿ ಆನೆಸ್ಟಿ ಆಗಿ ಲಾಯಲ್ ಆಗಿ ಪ್ರೀತಿ ಮಾಡಿದ್ರು. ಬಟ್ ನಿಮ್ಗೆ ಅನ್ಕೊಂಡಿರ್ಲಿಲ್ಲ ಒಂದು ದಿನ ನನ್ನ ವ್ಯಕ್ತಿ ನನ್ನ ಬಿಟ್ಟು ಹೋಗ್ತಾರೆ ಅಂತ. ಬಟ್ ಇದು ಇವಾಗ ಆಗಿದೆ. ಸೊ ಇದೆಲ್ಲ ರೀಸನ್ ಬಂದು ಅವರ ಸುತ್ತಮುತ್ತ ಇರುವಂತಹ ಕೆಲವೊಂದು ಫ್ರೆಂಡ್ ಸರ್ಕಲ್ ಅಥವಾ ಅವರ ಮನೆಯವರು ಕೆಲವೊಂದು ಸತಿ ಒಂದು ವ್ಯಕ್ತಿಗೆ ತುಂಬಾನೇ ಲೈಕ್ ಮ್ಯಾನ್ಪುಲೇಟ್ ಮಾಡಿ, ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ಈ ಒಂದು ವ್ಯಕ್ತಿನ ನಿಮ್ಮನ್ನ ಬಿಡೋ ಹಾಗೆ ಮಾಡಿದ್ದಾರೆ. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ಇವಾಗ ನಿಮ್ಮನ್ನ ಬಿಟ್ಟು ಬೇರೆಯವ್ರ ಜೊತೆ ಸಂತೋಷವಾಗಿದ್ದಾರಾ, ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇದ್ದಾರಾ ಅಂದ್ರೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಡೆಫಿನೆಟ್ಲಿ ಇದ್ದಾರೆ. ದಿಸ್ ಪರ್ಸನ್ ಇಸ್ ನಾಟ್ ಸೋ ಸಿಂಗಲ್. ಅವ್ರು ಸಿಂಗಲ್ ಆಗಿದ್ದಾರೆ ಅಂತ ನಾನು ಹೇಳಲ್ಲ, ಬಿಕಾಸ್ ಅವ್ರ ಲೈಫಲ್ಲಿ ಬೇರೊಬ್ಬ ವ್ಯಕ್ತಿ ಇದ್ದಾರೆ. ಬಟ್ ಆ ಒಂದು ವ್ಯಕ್ತಿ ಜೊತೆನೂ ಈ ಒಂದು ವ್ಯಕ್ತಿ ಸಂತೋಷವಾಗಿಲ್ಲ, ಖುಷಿಯಾಗಿಲ್ಲ, ಹ್ಯಾಪಿ ಆಗಿಲ್ಲ. ಬಿಕಾಸ್ ಅವ್ರು ಮಾಡಿರುವಂತ ಕರ್ಮ. ಬಿಕಾಸ್ ಏನೇ ಆಗಿರ್ಲಿ, ನೀವು ಅವ್ರನ್ನ ಅವರು ನಿಮ್ಮನ್ನ ತುಂಬಾ ಪ್ರೀತಿಸಿದ್ದಾರೆ, ನೀವು ಅವ್ರನ್ನ ತುಂಬಾ ಪ್ರೀತಿಸಿದ್ದೀರಾ. ಸೊ ಈ ಒಂದು ವ್ಯಕ್ತಿ ಹೋಗ್ತಾ ಹೋಗ್ತಾ ಪ್ರೀತಿನ ಬಿಟ್ಟು, ಪ್ರೀತಿನ ಬಲಿ ಕೊಟ್ಟು ಒಂದು ಸ್ವಾರ್ಥಕ್ಕೆ ಬೇರೆಯವ್ರನ್ನ ಚೂಸ್ ಮಾಡಿ ನಿಮ್ಮನ್ನ ಲೈಕ್ ಚೀಟಿಂಗ್ ಮಾಡಿ ಹೋಗ್ತಾರೆ ಅಂತಂದ್ರೆ ದಟ್ ಈಸ್ ಕರ್ಮ. ಅವರ ಕರ್ಮ ಅವ್ರು ಅನುಭವಿಸ್ತಾ ಇದ್ದಾರೆ, ಅವ್ರ ಕರ್ಮದಲ್ಲೇ ಅವ್ರು ಇದ್ದಾರೆ. ಸೊ ಈ ಒಂದು ವ್ಯಕ್ತಿ ಆಕ್ಚುಲಿ ದಿಸ್ ಪರ್ಸನ್ ಇಸ್ ಸಮಥಿಂಗ್ ತುಂಬಾನೇ ಬೇಜಾರಾಗ್ತಿದೆ. ಸೊ ಇಷ್ಟೆಲ್ಲ ನಾನು ಈ ಒಂದು ವ್ಯಕ್ತಿನ ಬಿಟ್ಟು ಹೋಗ್ಬಾರ್ದಾಗಿತ್ತು. ಮೇ ಬಿ ಒಂದು ವ್ಯಕ್ತಿ ಇವಾಗ ಪ್ರೀತಿನ ಬಯಸ್ತಾ ಇದ್ದಾರೆ. ಸೊ ಅವ್ರ ಲೈಫಲ್ಲಿ ಇವಾಗ ಎಲ್ಲಾನು ಇದೆ, ಫೈನಾನ್ಷಿಯಲಿ ಇದೆ, ಪ್ರಾಪರ್ಟಿ ಇದೆ, ಪ್ರತಿಯೊಂದೂ ಇದೆ, ಎಲ್ಲಾನು ಇವರು ಕಷ್ಟಪಟ್ಟು ದುಡ್ದಿದ್ದಾರೆ. ಇನ್ ದ ಸೇಮ್ ವೇ ಅವ್ರು ಯಾರ ಜೊತೆಗಿದ್ದಾರೆ ಅವರು ಕೂಡ ಕೊಟ್ಟಿರ್ಬೋದು. ಬಟ್ ಈ ಒಂದು ವ್ಯಕ್ತಿ ಲೈಫಲ್ಲಿ ನೆಮ್ಮದಿ ಅನ್ನೋದಿಲ್ಲ, ಸಂತೋಷ ಅನ್ನೋದಿಲ್ಲ, ಹ್ಯಾಪಿನೆಸ್ ಅನ್ನೋದಿಲ್ಲ. ಈ ಒಂದು ವ್ಯಕ್ತಿಗೆ ಪ್ರೀತಿ ಬಯಸ್ತಾ ಇದ್ದಾರೆ. ದಿಸ್ ಪರ್ಸನ್ ವಾಂಟ್ಸ್ ಲವ್. ಸೊ ಇವಾಗ ಇವರಿಗೆ ಪ್ರೀತಿ ಬೇಕಾಗಿದೆ, ಪ್ರೀತಿನ ಅವರು ತುಂಬಾನೇ ಕ್ರೇವ್ ಮಾಡ್ತಿದ್ದಾರೆ. ದಿಸ್ ಪರ್ಸನ್ ಆಕ್ಚುಲಿ ಕ್ರೇವಿಂಗ್ ಫಾರ್ ಲವ್. ಬಟ್ ಅವ್ರಿಗೆ ಲವ್ ಸಿಗ್ತಾ ಇಲ್ಲ, ಪ್ರೀತಿ ಸಿಗ್ತಾ ಇಲ್ಲ, ಅಟೆನ್ಷನ್ ಸಿಗ್ತಾ ಇಲ್ಲ, ಟೈಮ್ ಸಿಗ್ತಾ ಇಲ್ಲ. ಈ ಒಂದು ವ್ಯಕ್ತಿಗೆ ಯಾವ ತರ ಆಗೋಗ್ಬಿಟ್ಟಿದ್ದಾರೆ ಅಂದ್ರೆ ನೊಂದು ಬೆಂದು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತೀನಿ. ಬಿಕಾಸ್ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಸ್ಟ್ರಗ್ಲಿಂಗ್ ಅಂತ ಹೇಳ್ತೀನಿ. ಅಂಡ್ ದೇ ಆರ್ ಫೇಸಿಂಗ್ ದೇರ್ ಓನ್ ಕರ್ಮ. ಸೊ ನೀವು ಅನ್ಕೊಂಡ್ಲೇಬೇಡಿ ಅವ್ರ ಹತ್ರ ಎಲ್ಲಾನು ಇದೆ, ಇವಾಗ ಎಲ್ಲ ಸಂತೋಷವಾಗಿದ್ದಾರೆ, ನನ್ನ ಬಿಟ್ಟೋಗಿ ಅಂತ ನೀವು ಅನ್ಕೊಳ್ಳಕ್ಕೆ ಹೋಗ್ಬಿಡಿ. ಬಿಕಾಸ್ ಕರ್ಮ ಒಂದಲ್ಲ ಒಂದು ದಿನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನೀವು ಬಿಟ್ಟರು, ನೀವು ಕ್ಷಮಿಸಿದ್ರು, ದೇವ್ರು ಕ್ಷಮಿಸಿದ್ರು, ಕರ್ಮ ವಿಲ್ ನಾಟ್ ಸ್ಪೇರ್ ದೆಮ್. ಸೊ ಕರ್ಮ ಅವ್ರು ಅನುಭವಿಸ್ತಿದ್ದಾರೆ, ಪಶ್ಚಾತ್ತಾಪ ಆಗ್ತಿದೆ, ಗಿಲ್ಟ್ ಆಗ್ತಿದೆ, ರಿಗ್ರೆಟ್ ಆಗ್ತಿದೆ, ಎಲ್ಲವೂ ಕೂಡ ಆಗ್ತಾ ಇದೆ. ಇವಾಗ ನಿಮ್ಮ ಲೈಫಲ್ಲಿ ಬರೋದಕ್ಕಾಗಲ್ಲ. ಬಿಕಾಸ್ ಈ ಒಂದು ವ್ಯಕ್ತಿಗೆ ಗೊತ್ತಾಗ್ತಾ ಇದೆ ನೀವು ಇವಾಗ ಎಷ್ಟು ಸ್ಟ್ರಾಂಗ್ ಇದ್ರ ಅಂತ. ನೀವು ತುಂಬಾ ಸ್ಟ್ರಾಂಗ್ ಆಗಿದ್ರ, ತುಂಬಾನೇ ಇಂಡಿಪೆಂಡೆಂಟ್ ಆಗಿದ್ರ. ನಿಮ್ಮ ಲೈಫಲ್ಲಿ ನಿಮ್ಗೆ ಆದಂತ ಒಂದು ಗುರಿ ಇದೆ, ಗೋಲ್ಸ್ ಇದೆ, ಅಚೀವ್ಮೆಂಟ್ ಕಡೆ ನೀವು ಹೋಗ್ತಾ ಇದ್ದೀರಾ. ಅಂಡ್ ಮೇ ಬಿ ನೀವು ತುಂಬಾನೇ ಅಚೀವ್ ಮಾಡಿರ್ಬೋದು ನಿಮ್ಮ ಕರಿಯರ್ ಲೈಫಲ್ಲಿ, ಅಥವಾ ನೀವು ತುಂಬಾನೇ ಸ್ಟ್ರಾಂಗ್ ಇರ್ಬೋದು ಫೈನಾನ್ಷಿಯಲಿ. ಇದೆಲ್ಲನೂ ನೋಡಕ್ ಹೋದಾಗ ಈ ಒಂದು ವ್ಯಕ್ತಿಗೆ ಫೀಲ್ ಆಗತ್ತೆ, ತುಂಬಾನೇ ರಿಗ್ರೆಟ್ ಇಂದ ಅವ್ರು ನಮ್ಮನ್ನ ನೋಡ್ತಾರೆ ಇವಾಗ. ಯಾಕಂತಂದ್ರೆ ನಾನು ಈ ಒಂದು ವ್ಯಕ್ತಿನ ನಾನು ಬಿಡೋಕ್ ಹೋಗ್ಬಾರ್ದಾಗಿತ್ತು, ಯೋಚನೆ ಮಾಡ್ಬೇಕಾಯ್ತು. ತುಂಬಾ ಜನ ಮ್ಯಾನ್ಪುಲೇಟ್ ಮಾಡ್ತಾರೆ, ತುಂಬಾ ಜನ ಬೇಕಾಗಿರೋದೇ ಅದು, ಚೆನ್ನಾಗಿರೋರ್ನ ದೂರ ಮಾಡೋದೇ ಬೇಕು ಅವ್ರಿಗೆ. ಬಟ್ ಈ ಒಂದು ವ್ಯಕ್ತಿ ಅವರು ಹೃದಯದಿಂದ ಅವ್ರು ಏನಾದ್ರು ಯೋಚನೆ ಮಾಡಿ ಒಂದು ಡಿಸಿಷನ್ ತಗೊಂಡಿದ್ದಾರೆ. ಮೇ ಬಿ ಆ ಒಂದು ಪೊಸಿಷನ್ಗೆ ನಿಮ್ಮ ವ್ಯಕ್ತಿ ಅವ್ರ ಲೈಫ್ ಹೋಗ್ತಾ ಇರಲಿಲ್ಲ. ಬಟ್ ಇವಾಗ ಅವ್ರ ಲೈಫಲ್ಲಿ ಯಾವುದು ಕೂಡ ಸರಿಯಾಗಿ ನಡೀತಾ ಇಲ್ಲ. ಬಿಕಾಸ್ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆಗ್ತಾ ಇರ್ಬೋದು, ಫೈನಾನ್ಷಿಯಲಿ ಅವರು ಸ್ಟ್ರಾಂಗ್ ಇದ್ರೂ ಕೂಡ ಅವ್ರಿಗೆ ನೆಮ್ಮದಿ ಅನ್ನೋದಿಲ್ಲ. ಅಂಡ್ ಡೆಫಿನೆಟ್ಲಿ ಪ್ರೀತಿ ಅನ್ನೋದು ಅವ್ರಿಗೆ ಯಾರು ಕೂಡ ತೋರಿಸ್ತಾ ಇಲ್ಲ. ನೀವು ಎಷ್ಟು ಪ್ರೀತಿ ಕೊಟ್ಟಿದ್ರಿ, ಎಷ್ಟು ಕೇರ್ ಮಾಡ್ತಿದ್ರಿ, ಎಷ್ಟು ಟೈಮ್ ಕೊಡ್ತಿದ್ರಿ. ಮೇ ಬಿ ನೀವು ತುಂಬಾ ಬಿಸಿ ಇದ್ರು ಕೂಡ ಈ ಒಂದು ವ್ಯಕ್ತಿ ಕಾಲ್, ಮೆಸೇಜ್ ಏನೇ ಮಾಡಲಿ ತಕ್ಕಂತ ನೀವು ಅವ್ರಿಗೆ ರಿಪ್ಲೈ ಮಾಡ್ತಾ ಇದ್ರಿ. ಬಟ್ ಇವಾಗ ಅವ್ರ ಲೈಫಲ್ಲಿ ಏನು ಕೂಡ ನಡೀತಾ ಇಲ್ಲ. ಸೊ ಇದೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ರಿಗ್ರೆಟ್. ಸೊ ಇವಾಗ ನನಗೆ ಪ್ರೀತಿ ಬೇಕು, ನನಗೆ ಪ್ರೀತಿ ಸಿಗ್ತಾ ಇಲ್ಲ, ನಾನು ಪ್ರೀತಿನ ಬಿಟ್ಟು ಪ್ರೀತಿನ ಬಲಿ ಕೊಟ್ಟು ಒಂದು ದುಡ್ಡಿನ ಆಸೆಗೆ ಬಿದ್ದು ಬೇರೊಬ್ಬ ವ್ಯಕ್ತಿನ ಚೂಸ್ ಮಾಡಿದೆ. ಬಟ್ ಆ ಒಂದು ವ್ಯಕ್ತಿ ಜೊತೆನೂ ನಾನು ಸಂತೋಷವಾಗಿಲ್ಲ. ಸೊ ಇದೇ ಕರ್ಮ. ಸೊ ಅವ್ರಿಗೆ ಗೊತ್ತಾಗ್ತಾ ಇದೆ, ರಿಯಲೈಸ್ ಆಗ್ತಿದೆ. ಮೇ ಬಿ ಒಂದು ವ್ಯಕ್ತಿ ಸಬ್ ಕಾನ್ಶಿಯಸ್ಲಿ ದಿಸ್ ಪರ್ಸನ್ ಇಸ್ ಮ್ಯಾನಿಫೆಸ್ಟಿಂಗ್. ಸೊ ನೀವು ಒಂದಾಗಬೇಕು, ಏನಾದರೂ ಒಂದು ಮ್ಯಾಜಿಕ್ ಆಗಲಿ, ಒಂದು ಜಾದೂ ಆಗಲಿ ಅಂತ ಈ ಒಂದು ವ್ಯಕ್ತಿ ಆಕ್ಚುಲಿ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಅವರ ಸಬ್ ಕಾನ್ಶಿಯಸ್ ಅಲ್ಲಿ. ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಫೇಸ್ ಮಾಡೋದಕ್ಕೆ ಇವಾಗ ಕರೇಜ್ ಇಲ್ಲ ಅಂತ ಹೇಳ್ತೀನಿ. ಬಿಕಾಸ್ ಅವ್ರು ಮಾಡಿರೋ ತಪ್ಪು ಅವ್ರ ಕಣ್ಮುಂದೆ ಬಂದಾಗ ಯಾರನ್ನೂ ಕೂಡ ಒಬ್ಬ ಒಂದು ಅಪರಾಧ ಅಂದ್ರೆ ಒಂದು ನಿರಪರಾಧಿ ವ್ಯಕ್ತಿಗಳನ್ನ, ಅಪರಾಧಿ ಅಂದ್ರೆ ಏನಾಗುತ್ತೆ ಹೇಳಿ. ಸೊ ಆ ಒಂದು ಪೊಸಿಷನ್ ನಿಮ್ಮ ಪಾರ್ಟ್ನರ್ ಇದ್ದಾರೆ. ಸೊ ನಿಮ್ಮನ್ನ ಎಲ್ಲಾರ ಮುಂದೆನೂ ಕೆಟ್ಟೋರ ಅಂತ ಪೋರ್ಟ್ರೇ ಮಾಡಿದ್ರು, ನೀವೇ ಚೀಟರ್ ಅಂತ ಪೋರ್ಟ್ರೇ ಮಾಡಿದ್ರು. ಬಟ್ ಇವಾಗ ಅವ್ರದನ್ನ ರಿಯಾಲಿಟಿ ಫೇಸ್ ಮಾಡಿ ನೋಡಿದಾಗ ಅವ್ರದ್ದೇನೂ ತಪ್ಪಿಲ್ಲ, ತಪ್ಪಿರೋದು ನಂದು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ, ರಿಯಲೈಸ್ ಆಗ್ತಾ ಇದೆ.
ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ಬರ್ತಾರಾ ಬರಲ್ವಾ ಅಂತ ಅಂದ್ರೆ 6 ಆಫ್ ಸಾರ್ಟ್ಸ್ ಇದೆ. ಮೇ ಬಿ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಈ ಒಂದು ವ್ಯಕ್ತಿಗೆ ನೀವು ಬೇಕಾಗಿದ್ದೀರಾ, ಬಟ್ ರಿಕನ್ಸಿಲೇಷನ್ ಅನ್ನೋದಕ್ಕಿಂತ ಐ ಡೋಂಟ್ ಗೆಟ್ ರಿಕನ್ಸಿಲೇಷನ್ ಎನರ್ಜಿ ಫಾರ್ ರೈಟ್ ನೌ. ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಅಷ್ಟೇ ಈಗಲೂ ಕೂಡ ಪ್ರೀತಿಸ್ತಾರೆ ಆ್ಯಂಡ್ ಕೇರ್ ಮಾಡ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ನಿಮ್ಮನ್ನ ದೂರದಿಂದನೇ ನೋಡಿ ಇವ್ರು ಸಂತೋಷ ಪಡ್ತಿದ್ದಾರೆ, ಇದು ನಾನು ಹೇಳ್ಬೋದು. ಸೊ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಬರುತ್ತೆ ಅಂತ ಹೇಳ್ತೀನಿ. ಸೊ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಅಂದ್ರೆ ಐ ಥಿಂಕ್ ಇಟ್ ವಿಲ್ ಟೇಕ್ ಟೈಮ್. ಸೊ ಮೇ ಬಿ 6 months 6 weeks ಈ ಎನರ್ಜೀಸ್ ಇದೆ. ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡಬೇಕು ಅನ್ಕೊಂಡಿದ್ದಾರೆ. ಸೊ ಮೇ ಬಿ ಅವರು ನಿಮ್ಮ ಹತ್ರ ಸಾರಿ ಕೇಳ್ಬೋದು, ಅಪಾಲಜಿ ಕೇಳ್ಬೋದು, ನೀವು ಯಾವ ತರ ಲೈಫಲ್ಲಿ ಏನ್ ಮಾಡ್ತಿದ್ರ ಅಂತ ಕೇಳ್ಬೋದು. ಸೊ ನಿಮ್ ಲೈಫಲ್ಲಿ ಏನ್ ನಡೀತಿದೆ ಅಂತ ಕೇಳ್ಬೋದು. ಆಸ್ ಅ ವೆಲ್ ವಿಷರ್ ಆಗಿ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅವರ ಮೈಂಡ್ ಅಲ್ಲಿ ಇದೆ. ಸೊ ರಿಕನ್ಸಿಲೇಷನ್ ಅನ್ನೋದಕ್ಕಿಂತ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ಇನ್ಮೇಲಾದ್ರೂ ಒಂದು ಒಳ್ಳೆ ಫ್ರೆಂಡ್, ವೆಲ್ ವಿಷರ್, ಸಪೋರ್ಟರ್ ಆಗಿ, ಒಂದು ಬ್ಯಾಕ್ ಬೋನ್ ಆಗಿ ನಿಮ್ಮ ಲೈಫಲ್ಲಿ ಇರಬೇಕು ಅಂತ ಒಂದು ವ್ಯಕ್ತಿ ಆಕ್ಚುಲಿ ಥಿಂಕ್ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತೀನಿ. ಸೊ ಎಸ್ ಗೈಸ್, ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗೈಸ್.